ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೀತು ಶ್ರೀನಿವಾಸ್, ಕೋನ್ಯೂಟ್ರಿಷನ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಹೆಲ್ದಿ ಸ್ನ್ಯಾಕ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಜನರಲ್ ಆಗಿ ಯಾರ್ಯಾರಿಗೆ ತೂಕ ಹೆಚ್ಚಾಗಿರುತ್ತೋ ಅವರು ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದರೆ ತಿನ್ನೋದನ್ನೇ ಬಿಟ್ಬಿಡ್ತಾರೆ, ಇಲ್ಲಾಂದರೆ ತಿನ್ನೋದ್ರಲ್ಲೂ ಸಹ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಳ್ತಾರೆ. ಸೊ ಇದು ತೊಗೊಂಡಾಗ ಮಧ್ಯದಲ್ಲಿ, ಅಂದರೆ ಊಟದ ಮಧ್ಯದಲ್ಲಿ ಸ್ವಲ್ಪ ಹಸುವಾಗುತ್ತೆ. ಸೊ ಆ ಟೈಮಲ್ಲಿ ಏನು ತೊಗೊಳ್ಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಮತ್ತು ಆ ಟೈಮಲ್ಲೇ ಸ್ವಲ್ಪ ಹೆಚ್ಚಾಗಿ ನೀರು ಕುಡಿಯೋದಾಗಿರ್ಬೋದು, ಇಲ್ಲಾಂದರೆ ಏನೂ ತಿಂದಿರೋ ಸ್ವಲ್ಪ ಹೊತ್ತು ಇರ್ತಾರೆ. ಮತ್ತು ನೆಕ್ಸ್ಟ್ ಮೀಲಲ್ಲಿ ಏನಾಗ್ಬಿಡುತ್ತೆ, ಜಾಸ್ತಿ ಹಸುವಾಗಿರೋದ್ರಿಂದ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಊಟ ಮಾಡಿಬಿಡ್ತಾರೆ. ಸೊ ಇದರಿಂದಾಗಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತು ನಿಮ್ಮ ಬಾಡಿಗೆ ಸ್ವಲ್ಪ ನ್ಯೂಟ್ರಿಯನ್ ಸಹ ಸಿಗೋದಿಲ್ಲ. ಸೊ ನೀವು ಊಟ ಕೊಡ್ದಿರೋ ಸ್ಟಾರ್ವ್ ಮಾಡ್ತಿರೋ ಬಾಡಿನ, ಅಷ್ಟು ನಿಮಗೆ ನ್ಯೂಟ್ರಿಯನ್ ಡೆಪ್ಲಿಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದ್ರ ಬದಲಾಗಿ ಏನು ಮಾಡ್ಬೋದು ಅಂದರೆ, ಊಟ ಮಾಡೋ ಒಂದು ಸಮಯದಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಏನೇನು ತೊಗೊತಾ ಇದ್ದೀರ, ಅನ್ನ ಆಗಿರ್ಬೋದು, ಸಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇದನ್ನು ನೀವು ಅಟ್ಲೀಸ್ಟ್ ಒಂದು 25% ರಿಡಕ್ಷನ್ ಮಾಡಿಕೊಂಡು ಇದ್ರ ಜೊತೆಗೆ ಕೆಲವೊಂದು ಹೆಲ್ದಿ ಸ್ನ್ಯಾಕ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಸುವು ಆಗೋದಿಲ್ಲ. ಪ್ಲಸ್ ಅದ್ರ ಜೊತೆಗೆ ಏನಾದರೂ ನಿಮಗೆ ಹಸುವಾದಾಗಲೂ ಸಹ ಏನು ತಿನ್ಬೇಕನ್ನೋ ಒಂದು ಡೈರೆಕ್ಷನ್ ಇರುತ್ತೆ. ಇಲ್ಲಾಂದರೆ ಏನು ತಿನ್ಬೇಕಪ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರೋದ್ರಿಂದ ನಿಮಗೆ ಕ್ಯಾಲರೀಸ್ನ ಡಿಪ್ಲೀಟ್ ಮಾಡ್ದಂಗೆ ಆಗುತ್ತೆ ಬಾಡಿಗೆ. ಸೊ ಯಾವ್ದು ನಮಗೆ ಹೆಲ್ದಿ ಸ್ನ್ಯಾಕ್ಸ್ ಅಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಮಖಾನ ಅಂದರೆ ನಮ್ಮದು ಕಮಲದ ಹೂ ಬೀಜ. ಸೊ ಇದು ಬಂದುಬಿಟ್ಟು ತುಂಬ ಕಡಿಮೆ ಕ್ಯಾಲರೀಸ್ ಇರುತ್ತೆ ಇದರಲ್ಲಿ. ಪ್ಲಸ್ ಅದ್ರ ಜೊತೆಗೆ ಇದನ್ನು ನೀವು ಮನೆಯಲ್ಲಿ ಚಾಟ್ ಮುಖಾಂತರನೂ ಮಾಡ್ಕೊಳ್ಬೋದು. ಸ್ವಲ್ಪ ಆನಿಯನ್ ಟೊಮೆಟೊಸ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಮಸಾಲ ಇದೆಲ್ಲ ಹಾಕ್ಕೊಂಡಾಗ ಅದನ್ನು ಚಾಟ್ ರೀತಿಯಲ್ಲೂ ತೊಗೊಳ್ಬೋದು. ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಸ್ಪ್ರೌಟ್ಸ್ ಏನಾದರೂ ಆ್ಯಡ್ ಮಾಡ್ಕೊಂಡಾಗಲೂ ಸಹ ಅದು ಒಂದು ಹೆಲ್ದಿ ರೀತಿಯ ಒಂದು 100 ಕ್ಯಾಲರೀಸ್ ಒಳಗಡೆ ಬರುವಂಥ ನಿಮಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಎರಡನೇದು ಬಂದುಬಿಟ್ಟು ಬಾಯ್ಲ್ಡ್ ಸ್ವೀಟ್ ಪೊಟೇಟೊ, ಅಂದರೆ ಗೆಣಸು, ನಮಗೆ ಸಿಹಿ ಗೆಣಸು. ಸೊ ಇದು ಸಹ ನಮಗೆ ಎಲ್ಲಾದರೂ ಆಚೆ ಹೋದಾಗ ಏನಾದರೂ ತಿನ್ನಬೇಕು ಅನಿಸ್ದಾಗ, ಏನು ತಿನ್ನಬೇಕಪ್ಪ, ಆಚೆ ಎಲ್ಲಿ ಹೋದ್ರೂ ಎಲ್ಲ ಜಂಕ್ ಫುಡ್ಡೇ ಸಿಗುತ್ತೆ, ಎಲ್ಲ ಫಾಸ್ಟ್ ಫುಡ್ಡೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಎಲ್ಲಾದರೂ ಗೆಣಸು ಕಾಣಿಸ್ಕೊಂಡ್ರೆ ಅದನ್ನು ಬಾಯ್ಲ್ ಮಾಡಿ ತೊಗೊಳ್ಬೋದು, ಇಲ್ಲ ರೋಸ್ಟ್ ಮಾಡೋ ಸಹ ತೊಗೊಳ್ಬೋದು. ಸೊ ನಿಮ್ಮ ಕೈಯಷ್ಟು ಸೈಜಷ್ಟು ಒಂದು ಗೆಣಸನ್ನ ನೀವು ತೊಗೊಂಡಾಗ ನಿಮಗೆ ಈಸಿಯಾಗಿ ಒಂದು 100-150 ಕ್ಯಾಲರೀಸ್ ಒಳಗಡೆ ನಿಮಗೆ ಸ್ನ್ಯಾಕ್ ಕಂಪ್ಲೀಟ್ ಆಗುತ್ತೆ. ಸೊ ಅದು ಸಹ ನಿಮಗೆ ಒಂದು ಹೆಲ್ದಿ ರೀತಿಯ ಸ್ನ್ಯಾಕ್. ಪ್ಲಸ್ ಇದ್ರ ಜೊತೆಗೆ ಅದರಲ್ಲಿ ನಿಮಗೆ ವೈಟಮಿನ್ ಕಂಟೆಂಟು ಹೆಚ್ಚಾಗಿರುತ್ತೆ. ವೈಟಮಿನ್ ಎ ಮತ್ತು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸು ಸಹ ನಿಮಗೆ ಗೆಣಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಕೂದಲಿಗೆ ಮತ್ತು ಸ್ಕಿನ್ಗೂ ಸಹ ಗೆಣಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೇಲಿರೋವಾಗಲೂ ಸಹ ವಾರದಲ್ಲಿ ಒಂದು 3 ಸತಿನಾದರೂ ಸಾಯಂಕಾಲ ಹೊತ್ತು ಹಸುವಾದಾಗ, ನಿಮಗೆ ಟೀ ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂದಾಗ ಗೆಣಸನ್ನು ಬಾಯ್ಲ್ ಮಾಡಿ ತೊಗೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಒಂದು ಹೆಲ್ದಿ ಸ್ನ್ಯಾಕ್ ಮನೆಯಲ್ಲೇ ರೆಡಿ ಆಗುತ್ತೆ. ಮೂರನೇದು ಬಂದುಬಿಟ್ಟು ಪಾಪ್ಕಾರ್ನ್ ಸಹ ನಮಗೆ ಆಚೆ ಹೋದಾಗ, ಮೂವಿ ಥಿಯೇಟರ್ಸ್ಗೆಲ್ಲ ಹೋದಾಗ ತುಂಬ ಪಾಪ್ಕಾರ್ನ್ ತೊಗೊಳ್ಳೋವಂಥ ಅಭ್ಯಾಸ ಎಲ್ಲರಿಗೂ ಇರುತ್ತೆ. ಬಟ್ ಇದರಲ್ಲಿ ನಮಗೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಬಟರ್ ಹಾಕಿರ್ತಾರೆ. ಸೊ ಇದರಿಂದ ಏನಾಗ್ಬಿಡುತ್ತೆ, ಅದು ಹೆಲ್ದಿಯಾಗಿರುವಂಥ ಸ್ನ್ಯಾಕು ತುಂಬ ಕ್ಯಾಲರೀಸ್ ಹೆಚ್ಚಾಗ್ಬಿಡುತ್ತೆ. ಸೊ ಮನೇಲಿ ಮಾಡ್ಕೊಂಡಾಗ ಆದಷ್ಟು ನೀವೇ ಮನೇಲಿ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಉಪ್ಪು ಹಾಕ್ತೀರಾ, ಎಷ್ಟು ಬೆಣ್ಣೆ ಹಾಕ್ಕೊಂಡು ಮಾಡ್ತೀರಾ, ಅದು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಆದಷ್ಟು ಕಡಿಮೆ ಅಮೌಂಟ್ ಯೂಸ್ ಮಾಡಿಕೊಂಡು ಮನೇಲೇ ಮಾಡ್ಕೊಳ್ಳೋದ್ರಿಂದ ಪಾಪ್ಕಾರ್ನ್ ಒಂದು ಹೆಲ್ದಿಯಾದ ಒಂದು ಸ್ನ್ಯಾಕ್ ನಿಮ್ಮ 4 o'clock 5 o'clock ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆಯಾದ ಸ್ನ್ಯಾಕ್. ನಾಲ್ಕನೇದು ಬಂದುಬಿಟ್ಟು ಎಳ್ನೀರು, ಅಂದರೆ ಟೆಂಡರ್ ಕೋಕೋನಟ್ ವಾಟರ್. ಎಳ್ನೀರು ಸಹ ನಮಗೆ ಎಲ್ಲೋದ್ರೂ ಎಸ್ಪೆಷಲಿ ನಮ್ಮ ಕರ್ನಾಟಕ ರೀಜನಲ್ಲಿ ಎಲ್ಲೋದ್ರೂ ನಮಗೆ ಎಳ್ನೀರು ಸಿಗುತ್ತೆ. ಸೊ ಬೆಳಗ್ಗೆ ಹೊತ್ತು ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಮಧ್ಯದಲ್ಲಿ ಏನಾದರೂ ಹಸುವಾದಾಗ ಕಾಫಿ ಟೀ ನಿಲ್ಲಿಸೋ ಬದಲು ಒಂದು ಎಳ್ನೀರು ತೊಗೊಂಡು ಕುಡಿದಾಗ ಬಾಡಿಗೆ ಹೈಡ್ರೇಷನ್ ಆಗುತ್ತೆ. ಸೊ ಈ ಹೈಡ್ರೇಷನ್ ಆದಾಗ ಸ್ವಲ್ಪ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬರುತ್ತೆ. ಮತ್ತು ಬಿಸಿಲಿದ್ದಾಗಲೂ ಸಹ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಇದನ್ನೆಲ್ಲನೂ ಕಾಂಬ್ಯಾಟ್ ಮಾಡೋದಕ್ಕೆ ಎಳ್ನೀರು ಹೆಲ್ಪ್ ಮಾಡುತ್ತೆ. ಪ್ಲಸ್ ಇದರಲ್ಲೂ ಸಹ ನಮಗೆ ಒಳ್ಳೆ ಫ್ಯಾಟ್ಸ್ ಇರುತ್ತೆ. ಅಂದರೆ ಎಳ್ನೀರಿನ ಕೊಬ್ಬರಿ ಇರ್ಬೋದಲ್ವ, ಆ ಕೊಬ್ಬರಿ ತಿಂದಾಗಲೂ ಸಹ ನಮ್ಮ ಬಾಡಿಗೆ ಸ್ವಲ್ಪ ಕ್ಯಾಲರೀಸ್ ಬರುತ್ತೆ. ಮತ್ತು ಅದು ಒಂದು ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ಸ್ವಲ್ಪ ಒಂದು 2-3 ಗಂಟೆ ಕಾಲ ಹಸುವಾಗ್ದಿರನೂ ಇರುತ್ತೆ. ಸೊ ಎಳ್ನೀರನ್ನ ನೀವು ದಿನದಲ್ಲಿ 1-2 ಸತಿನೂ ಸೇವನೆ ಮಾಡ್ಬೋದು. ಬಟ್ ಆದಷ್ಟು ಡಯಾಬಿಟೀಸ್ ಇರೋರು ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ಆಗಿದ್ರೆ ಒಂದು ಎಳ್ನೀರಿನ ಕ್ವಾಂಟಿಟಿ ಅರ್ಧ ಮಾಡ್ಕೊಂಡು ತೊಗೊಳ್ಳಿ.
ಒಂದೇ ಸತಿಗೆ ಒಂದೇ ಎಳ್ನೀರು ತಗೊಳ್ಳೋದ್ರಿಂದ ಅದರಲ್ಲಿರುವಂಥ ಸಾಲ್ಟ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಅದು ಕಿಡ್ನಿ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬೀಳುತ್ತೆ. ಅದರಿಂದಾಗಿ ಎಳ್ನೀರನ್ನ ನೀವು 11 ಗಂಟೆ ಟೈಮಲ್ಲಿ ಇಲ್ಲ 4 ಗಂಟೆ ಟೈಮಲ್ಲೂ ಸಹ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಯಾರ್ಯಾರಿಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಇರುತ್ತೋ, ಇಲ್ಲಾಂದರೆ ತುಂಬ ಯೂರಿನ್ ಹೋಗೋವಂಥ ಒಂದು ಅಭ್ಯಾಸ ಏನಿರುತ್ತಲ್ವ, ಅಂಥವ್ರಿಗೂ ಸಹ ಎಳ್ನೀರಿನ ಕ್ವಾಂಟಿಟಿ ಅರ್ಧ ತಗೊಳ್ಳೋದ್ರಿಂದ ನಿಮಗೆ ಆ ಅರ್ಜೆನ್ಸಿ ಏನಿರುತ್ತೆ, ಯೂರಿನ್ಗೆ ಹೋಗೋ ಅರ್ಜೆನ್ಸಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಸ್ವೀಟ್ ಕಾರ್ನ್, ಬಾಯ್ಲ್ಡ್ ಸ್ವೀಟ್ ಕಾರ್ನ್. ಇದು ನಮಗೆ ಆಚೆ ಹೋದಾಗಲೂ ಸಹ, ಶಾಪಿಂಗ್ ಎಲ್ಲಾದರೂ ಹೋದಾಗ ಆಚೆಗಡೆ ಕಾಣಿಸ್ಕೊಳ್ಳುತ್ತೆ. ಒಂದು ಚಿಕ್ಕ ಗಾಡಿಯಲ್ಲಿ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತಲೂ ಅವರು ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಅದು ಬಂದ್ಬಿಟ್ಟು ನಮಗೆ ಜಾಸ್ತಿ ಬಟರ್ ಹಾಕಿರ್ತಾರೆ, ಇಲ್ಲ ಸಾಲ್ಟ್ ಹಾಕಿರ್ತಾರೆ. ಸೊ ಆದಷ್ಟು ಪ್ಲೇನ್ ಫಾರ್ಮಲ್ಲಿ ಸ್ವೀಟ್ ಕಾರ್ನ್ ತಗೊಳ್ಳೋದ್ರಿಂದ ಇದು ನಿಮಗೆ ಈಸಿಲಿ 100 ಕ್ಯಾಲರೀಸ್ ಒಳಗಡೆ ಒಂದು ಸ್ನ್ಯಾಕ್ ಆಗಿರುತ್ತೆ. ಒಂದು ಚಿಕ್ಕ ಲೋಟ ಸ್ವೀಟ್ ಕಾರ್ನ್ ತಗೊಂಡಾಗ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಬಿ ವೈಟಮಿನ್ ಸಹ ಸಿಗುತ್ತೆ ಇದರಲ್ಲಿ. ಸೊ ಮನೇಲಿದ್ದಾಗಲೂ ಸಹ ಸ್ವೀಟ್ ಕಾರ್ನ್ ಇಲ್ಲ ರೆಗ್ಯುಲರ್ ಕಾರ್ನು ಸಹ ನಾವು ಮನೇಲಿ ತಂದು ಬೇಯಿಸಿ ತಿನ್ನೋದ್ರಿಂದ ಅದು ಒಂದು 4 ಗಂಟೆ 5 ಗಂಟೆ ಟೈಮಲ್ಲಿ ಒಂದು ಒಳ್ಳೆಯದ ಸ್ನ್ಯಾಕ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಬೇಕಂದರೆ ಸ್ವಲ್ಪ ನಟ್ಸ್ ಆ್ಯಡ್ ಮಾಡಿಕೊಂಡ್ರೆ ಅದು ನಿಮಗೆ ಫಿಲ್ಲಿಂಗ್ ಆಗುತ್ತೆ. ಸೊ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಆಗಿರ್ಬೋದು, ಬಾಯ್ಲ್ಡ್ ಸ್ವೀಟ್ ಪೊಟೇಟೊ ಆಗಿರ್ಬೋದು, ಎರಡಕ್ಕೂ ಸಹ ಉಪ್ಪು ಹಾಕೋವಾಗ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಜಾಸ್ತಿ ಉಪ್ಪು ಸೇವನೆ ಮಾಡೋದ್ರಿಂದನೂ ಸಹ ಬಾಡಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಮತ್ತು BP ಇಶ್ಯೂಸ್ ಬರುತ್ತೆ. ಅದರಿಂದಾಗಿ ಈ ಎರಡು ಪದಾರ್ಥನ ನೀವು ಬಾಯ್ಲ್ ಮಾಡಿ ಮನೇಲಿ ಯೂಸ್ ಮಾಡುವಾಗ ಉಪ್ಪಿನ ಕಡೆ ಸ್ವಲ್ಪ ಗಮನ ಇಟ್ಕೊಂಡು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳೋಕ್ಕೆ ಟ್ರೈ ಮಾಡಿ.